ಇನ್ನು ಇಂಧನ ಬಳಕೆಯನ್ನು ಕಡಿಮೆ ಮಾಡಿ ಅಂತ ಮೋದಿ ಕೊಟ್ಟಂಥ ಕರೆ, ಇದಕ್ಕೆ ನಾಯಕರುಗಳೆಲ್ಲರೂ ಕೂಡ ತುಂಬ ಜನ ಸ್ಪಂದಿಸ್ತಾ ಇದ್ದಾರೆ. ನಾಯಕರಿಂದ ಸ್ಪಂದನೆ ವ್ಯಕ್ತವಾಗಿದೆ. ಪ್ರಧಾನಿ ಮೋದಿ ಬೆಂಗಾವಲು ವಾಹನಗಳ ಸಂಖ್ಯೆ ಕಡಿತಗೊಂಡಿದೆ. ಎಷ್ಟರ ಮಟ್ಟಿಗೆ ಸ್ಪಂದಿಸಿದ್ದಾರೆ ನೋಡಿ. ಗೃಹ ಸಚಿವ ಅಮಿತ್ ಶಾ, ಸಿಎಂ ಯೋಗಿ ಆದಿತ್ಯನಾಥ್, NDA ಆಡಳಿತದ ರಾಜ್ಯಗಳ ಎಲ್ಲ ನಾಯಕರುಗಳು ಕೂಡ ಪಾಲನೆ ಮಾಡ್ತಾ ಇದ್ದಾರೆ. ನಾವು ತೋರಿಸ್ತಾ ಇದ್ದೀವಿ ಯಾವ್ಯಾವ ನಾಯಕರು ಯಾವ್ಯಾವ ಕಾರನ್ನು ಏರ್ತಾ ಇದ್ದಾರೆ, ನಾವು ತೋರಿಸ್ತಾ ಇದ್ದೀವಿ ನೋಡಿ. ಯಾಕಂದರೆ ಮಹಾರಾಷ್ಟ್ರ DCM ಶಿಂಧೆ ಎಲೆಕ್ಟ್ರಿಕ್ ಕಾರಿನಲ್ಲಿ ಓಡಾಡ್ತಾ ಇದ್ದಾರೆ. ಇನ್ನು ಸಾಮ್ರಾಟ್ ಚೌಧರಿ ಅವರು ಕೂಡ EV ಕಾರ್ನಲ್ಲಿ ಓಡಾಡ್ತಾ ಇದ್ದಾರೆ. ಬಿಹಾರ CM ಸಾಮ್ರಾಟ್ ಚೌಧರಿ. ವೆಹಿಕಲ್ಗಳು ಕಡಿಮೆ ಆಗಬೇಕು. ಏನು ಈ ರಾಜಕಾರಣಿಗಳ ಆರ್ಭಟ, 10-15 ವೆಹಿಕಲ್ಗಳನ್ನು ತಗೊಂಡು ತಿರುಗ್ತಾರೆ. ಕೆಲವೊಂದು ಕಡೆಗಂತೂ ಇವ್ರ ಹಿಂಸೆ ಬೇಡ. ನೀವು ಏರ್ಪೋರ್ಟ್ ರೋಡ್ ಕಡೆಗೆ ಏನಾದರೂ ಹೋಗಿಬಿಟ್ರೆ ದೇವರೇ ಕಾಪಾಡಬೇಕು. ಏರ್ಪೋರ್ಟ್ ರೋಡಲ್ಲಿ 10-15 ವೆಹಿಕಲ್ಗಳು ಹೋಗ್ತಾ ಇರ್ತವೆ. 2-3 ಪೊಲೀಸ್ ವೆಹಿಕಲ್ಗಳು ಬೇರೆ. ಅವರೇನಿಲ್ಲ, ಪಟ ಬಡಿತಾರೆ. ಆ ಕಡೆ ಸೈಡಿಗೆ ಹೋಗಿ ನಿಂತ್ಕೊಳ್ಳಿ, ಸೈಡಿಗೆ ನಿಂತ್ಕೊಳ್ಳಿ. ಏನು 1-2 ವೆಹಿಕಲ್ಗಳು. ಬಹಳ ಒಳ್ಳೆಯ ಕೆಲಸ ಇದು. ಇದು ಬರೀ ಏನು ಅಂದರೆ ಇದು ಆರಂಭ ಶೂರತ್ವ ಇರಬಾರ್ದು. ಏನೋ ಈಗ ಮಾಡಿಬಿಡ್ತೀವಿ ಆಮೇಲೆ ಯಾರು ಕೇಳ್ತಾರೆ ಬಿಡಿ ಅಲ್ಲ, ದಯವಿಟ್ಟು ಕಂಟಿನ್ಯೂ ಆಗಲಿ ಇದು. ಇನ್ನು ಸಚಿವ ರಾಮದಾಸ್ ಅಠಾವಳೆ ಕೂಡ ಅವರು ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ದಾರೆ. ನಾವು ತೋರಿಸ್ತಾ ಇದ್ದೀವಿ. ರಾಮದಾಸ್ ಅಠಾವಳೆ ಅವರು ಸಂಸದಲ್ಲಿ ಭಾಳ ಅದ್ಭುತವಾಗಿ ಮಾತಾಡ್ತಾರೆ. ಈ ಅದು ಇದು ಕವಿತೆ ಹೇಳಿಕೊಂಡು ತಮಾಷೆ ಮಾಡಿಕೊಂಡು ಅಂಥ ರಾಮದಾಸ್ ಅಠಾವಳೆ ಮೆಟ್ರೋದಲ್ಲಿ ಕೂತು ಪ್ರಯಾಣ ಮಾಡ್ತಾ ಇದ್ದಾರೆ. ಮುಂಬೈನ ವಿಧಾನಭವನದಿಂದ ಧಾರಾವಿಗೆ ಇವರು ಪ್ರಯಾಣ ಮಾಡಿರೋದು. ಬರೀ ಇಷ್ಟು ಮಾತ್ರ ಅಲ್ಲ, ಜಡ್ಜ್ಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪಂದಿಸ್ತಾ ಇದ್ದಾರೆ. ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ನೋಡಿ, ನಾವು ತೋರಿಸ್ತಾ ಇದ್ದೀವಲ್ಲ ಈಗ, ಇದು ಒಬ್ಬ ಜಡ್ಜ್, ಅವರು ಸೈಕಲ್ ಮೇಲೆ ಬರ್ತಾ ಇದ್ದಾರೆ. ವೆರಿ ಗುಡ್. ಮಧ್ಯಪ್ರದೇಶ ಹೈಕೋರ್ಟ್ನ ಜಡ್ಜಿಯವರು. ಈ ರೀತಿ ಒಂದು ಬೇಕು. ಈ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಈ ಜಪಾನಲ್ಲಿ ನೋಡಿ ಸೈಕಲ್ ಮೇಲೆ ಹೋಗುವಂಥವ್ರಿಗೆ ಒಂದು ವಿಶೇಷ ಗೌರವ, ಪ್ರೀತಿ ಇದೆ, ಮನ್ನಣೆ ಇದೆ. ಚೀನಾದಲ್ಲಂತೂ ಬಿಡಿ, ಅವರ ಜೀವನದ ಒಂದು ಭಾಗ ಆಗೋಗ್ಬಿಟ್ಟಿದೆ. ನಮ್ಮಲ್ಲಿ ಸೈಕಲ್ ಏರೋರನ್ನ ಒಂಥರ ಕಡೆಗಣಿಸೋದು, ಒಂಥರ ಅವರ ಜೀವದ ಭಯದಲ್ಲಿ ಅವ್ರು ಓಡಿಸ್ಬೇಕು, ಅವರಂಥ ಸ್ಥಿತಿ. ಈಗ ಒಂದಷ್ಟು ಬದಲಾವಣೆ ಕಾಣ್ತಾ ಇದೆ. ಅಗೈನ್ ಇದು ಬರೀ ಏನು ಅಂದರೆ, ಇದು ಸ್ಟಾರ್ಟಿಂಗಲ್ಲಿ ನಾವು ಉತ್ಸಾಹ ತೋರಿಸ್ಬಿಟ್ವಿ ಆಮೇಲೆ ಇಲ್ಲ ಅಂತಲ್ಲ, ಕಂಟಿನ್ಯೂ ಆಗಬೇಕಿದು.